ಜಾತಿ ಗಣತಿದು ತುಂಬಾ ಜೋರಾಗ್ತಾ ಇದೆ, ಜಾರಿ ಮಾಡಬಾರ್ದು ಅಂತ ಶ್ಯಾಮನವ್ರು ಹೇಳ್ತಾ ಇದ್ದಾರೆ. ಈ ದೇಶದಾಗ ಎಲ್ಲರಿಗೆ ಮಾತಾಡಕ್ಕೆ ಕೊಟ್ಟಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟರು. ಯಾರು ಬೇಕಾದ್ರೂ ಮಾತಾಡ್ಬೇಕು, ಆದರೆ ಮಾತಾಡ್ಬೇಕಾದ್ರೆ ಆರೋಗ್ಯಕರವಾಗಿರ್ತಕ್ಕಂಥ ಮಾತುಗಳನ್ನು ಆಡಿದ್ರೆ ನಾನು ಸಹ ಯಾರೇ ಮಾತಾಡಿದ್ರು ಸಹ ಆರೋಗ್ಯಕರವಾಗಿರ್ತಕ್ಕಂಥ ಮಾತು ಮತ್ತು ಎಲ್ಲ ಸಮಾಜ ಒಪ್ಪಂಥ ಮಾತುಗಳು ಮಾತಾಡಿದ್ರೆ ಅದಕ್ಕೇನು ಅರ್ಥ ಐತಿ. ಅವರು ಹಿರಿಯರು ಮಾತಾಡಿದ್ರೆ ಅದು ಬೆಲೆ ಐತಿ, ಮಾತಾಡ್ಬೋದು. ಮಾತಾಡೋರಿಗೆ ಯಾರಿಗೆ ಸ್ವಾತಂತ್ರ್ಯ ಹಕ್ಕನ್ನು ಕತ್ಕೊಳ್ಳೋಕ್ಕಾಗಲ್ಲ. ಆದರೆ ಆರೋಗ್ಯಕರವಾಗಿರ್ತಕ್ಕಂಥ ಮಾತಾಡಿದ್ರೆ ಒಳ್ಳೆಯದು ಅಂತ ನನ್ನ ಮನವಿ. ನಿನ್ನೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಅರ್ಧ ಅಪೂರ್ವಗೊಂಡತ್ತೆ. ಹಂಗಾಗಿ ಮತ್ತೆ 2ನೇ ತಾರೀಕಿಗೆ ಹಾಕೊಂಡಿದ್ದಾರೆ. ಅದನ್ನೆಲ್ಲ ಸಾಧಕ ಬಾಧಕ ಚರ್ಚೆ ಮಾಡಿ ಎಲ್ಲ ನಮ್ಮ ಸಚಿವರ ವಿಶ್ವಾಸ ತಗೊಂಡು ಅದ್ರ ಮುಖಾಂತರ ಮತ್ತೆ 2ನೇ ತಾರೀಕಿನಲ್ಲಿ ಫೈನಲ್ ಮಾಡ್ತಕ್ಕಂಥ ಒಂದು ನಿರ್ಣಯಕ್ಕೆ ಬರ್ತಾರಂತ ಒಂದು ಆಶಾಭಾವನೆ ಐತಿ. ಕಾಂಗ್ರೆಸ್ನವರು ಮಾಡಿದ್ದು ನೀವು ಮ್ಯಾನಿಫೆಸ್ಟೋದಾಗೆಲ್ಲ ಹೇಳಿದಿರ ಜಾತಿ ಗಣತಿ ಮಾಡ್ತದೆ, ಆದ್ರೂ ಯಾಕೆ ವಿರೋಧ, ನಿಮ್ಮ ಪಕ್ಷದವ್ರು ಯಾಕೆ ವಿರೋಧ ಮಾಡ್ತಾರೆ ಏನು ಅನ್ಬೋದು? ಅದು ಏನಂತ ಗೊತ್ತಿಲ್ಲ. ಅದು ಜನಸಂಖ್ಯೆ ಅವ್ರಿಗೆ ಅದರಲ್ಲಿ ಅಂಶಗಳು ಅದರಲ್ಲಿ ಏನು ಅನ್ನೋ ಬಗ್ಗೆ ಮೊದಲು ನಾವು ತಪ್ಪೇನನ್ನೋ ಮೊದಲು ಜನರಿಗೆ ತಲುಪಿಸ್ಬೇಕು. ಇಂಥ ತಪ್ಪಾಗಿದ್ದಾವೆ ಅಂತಂದು ಫಸ್ಟ್ ತಲುಪಿ ಆದಮೇಲೆ ಅದನ್ನು ವಿರೋಧ ಮಾಡಬೇಕು. ಇನ್ನೂ ನಾವು ಚರ್ಚಾ ಸ್ಪರ್ಧೆ ಇದ್ದಾಗ ನಾವು ತಪ್ಪುಗಳು ಆಗ್ಯಾವ ಅನ್ನೋದನ್ನು ಹೇಳೋದು ಅಷ್ಟೊಂದು ಸಂದೇಶ ಅಲ್ಲ. ಅದರಿಂದ ತಪ್ಪುಗಳನ್ನು ಎಲ್ಲಿ ಆಗೈತಿ, ಯಾವ ಸಮುದಾಯಕ್ಕೆ ಅನ್ಯಾಯ ಆಗೈತಿ, ಯಾವ ಸಮುದಾಯಕ್ಕೆ ಜಾಸ್ತಿ ಆಗೈತಿ ಕಡಿಮೆ ಆಗಿದೆ ಅನ್ನೋದ್ರ ಬಗ್ಗೆ ಅದನ್ನು ಕೂಲಂಕುಷವಾಗಿ ಚರ್ಚೆ ಮಾಡಿದ ಮಾತ್ರ ಅದ ಒಂದು ಒಳ್ಳೆಯ ಫಲಿತಾಂಶ ಹೊರಬರೋಕ್ಕೆ ಸಾಧ್ಯ ಆಗತ್ತೆ. ಈಗ ಲಿಂಗಾಯತ ವಕೀಲರು ಎದುರಾಕೊಂಡು ಸರ್ಕಾರ ಮಾಡೋಕ್ಕಾಗತ್ತಾ ಅಂತ ಹೇಳಿದ್ದಾರೆ. ಈಗ ಜಾತಿ ಗಣತಿ ವಿಚಾರವಾಗಿಯೇ ಹೇಳಿದ್ದಾರೆ. ಅಂದರೆ ಇದು ಯಾವುದೇ ಕಾರಣಕ್ಕೆ ಆಗುತ್ತಾ ಇಲ್ವಾ ಅನ್ನೋದೇ ಒಂದು ಡೌಟ್ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ನೀವು ನೋಡಿದಾಗೆ ಹಿಂದೆ ಏನು ನಿರ್ಣಯ ತಗೊಂಡ್ರು ಸಹ ಅದನ್ನು ಕಾರ್ಯಗತ ಮಾಡಿರ್ತಕ್ಕಂಥ ಉದಾಹರಣೆಗಳಿದಾವೆ. ಈಗೂ ಸಹ ನಮ್ಮ ಹೈಕಮಾಂಡ್ ಅವರ ಒಂದು ಒಪ್ಪಿಗೆ ಪಡೆದು ಅವರ ಒಂದು ಸಲಹೆ ಮೇರೆಗೆ ಮತ್ತು ಇದು ಹಿಂದೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಯಾರು ಹಿಂದುಳಿದಾರೋ ಅದು ಸಮೀಕ್ಷಿದು. ಇದು ಜನಸಂಖ್ಯೆಗಿಂತನೂ ಅವ್ರದ್ದು ಆರ್ಥಿಕ ಪರಿಸ್ಥಿತಿ ಅಧ್ಯಯನ ಮಾಡ್ತಕ್ಕೋಸ್ಕರ ಮಾಡಿಸಿದ್ದು. ಮೂಲ ಇಲ್ಲಿ ಜನ ಎಷ್ಟು ವ್ಯತ್ಯಾಸ ಆಗ್ಬೋದು, ಜನಸಂಖ್ಯೆ ಮುಖ್ಯ ಮೂಲ ಅಲ್ಲ. ಆರ್ಥಿಕವಾಗಿ ಯಾರು ಎಲ್ಲ ಸಮಾಜದಲ್ಲಿದ್ದಾರೆ. ಲಿಂಗಾಯತರಲ್ಲೂ ಆರ್ಥಿಕವಾಗಿ ಬಡವರಿದ್ದಾರೆ, ಒಕ್ಕಲಿಗರಲ್ಲಿದ್ದಾರೆ, SC ST ಗಳಿದ್ದಾರೆ, ಬೇರೆ ಬೇರೆ ಸಮುದಾಯದಲ್ಲೂ ಇದ್ದಾರೆ. ಅವರೆಲ್ಲರಿಗೂ ಸಹ ಅವರಿಗೆ ಆರ್ಥಿಕವಾಗಿ ಮೇಲ್ ಬರಲಿಕ್ಕೆ ಈ ಒಂದು ಏನು ಜನಸಂಖ್ಯೆ ಇದೈತೆ ನಮ್ಮ ಈ ಆಯೋಗ ಒಳ್ಳೆ ವರದಾನ ಆಕತಿ ಅಂತ ನನ್ನ ಅಭಿಪ್ರಾಯ. ಈಗ ಆಲ್ರೆಡಿ ಆಂಧ್ರದಾಗ ಎಲ್ಲ ಒಳ ಮೀಸಲಾತಿ ಜಾರಿಗೆ ಮಾಡಿ ನೋಡಿ, ಕರ್ನಾಟಕದಾಗ ಏನೂ ಇಲ್ಲ. ಅಲ್ಲ, ಒಳ ಮೀಸಲಾತಿ ನಮ್ಮ SC ST ಒಳ ಮೀಸಲಾತಿನ ಈಗಾಗಲೇ ನಮ್ಮ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಈಗ ಆಯೋಗ ಮಾಡಿ ಈಗಿನ 2 ತಿಂಗಳಲ್ಲಿ ಅವ್ರಿಗೆ ವರದಿ ಕೊಡಲಿಕ್ಕೆ ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದಾರೆ. ಈಗೆಲ್ಲರೂ ಸಹ ನಮ್ಮ SC ST ಕಾಲೋನಿಗಳು ಎಲ್ಲಿದಾವೋ ಅಲ್ಲಿ ಜನಗಣತಿಯನ್ನು ಪ್ರಾರಂಭ ಮಾಡ್ತಾಯಿದ್ದಾರೆ. ಆಗ ಅಲ್ಲಿ ಬಂದಂಥ ಸಂದರ್ಭದಲ್ಲಿ ಅವ್ರ ಮೂಲ ಜಾತಿ ಹೇಳಬೇಕು. ಈಗ ನಾನು ಆದಿ ಕರ್ನಾಟಕ ಅಂತ ಇಲ್ಲಿ ನನಗೆ ಅಂತಾರೆ, ನಾನು ಮಾದಿಗರನ್ನು. ಮೈಸೂರು ಭಾಗದಲ್ಲಿ ಆದಿ ಕರ್ನಾಟಕ ಅಂದರೆ ಅಲ್ಲಿ ಚಲುವಾದಿಯರು ಅಂತಾರೆ. ಈಗ ವ್ಯತ್ಯಾಸ ಆಗ್ತದವು ಈ 7-8 ಜಿಲ್ಲೆಯಲ್ಲಿ ಮಾತ್ರ. ಈ 7-8 ಜಿಲ್ಲೆಯಲ್ಲಿ ಅದೇ ನೀವು ಈ ಕಡೆಗೆ ಹೊಳೆ ದಾಟಿದ್ರಂದರೆ, ನಮ್ಮ ಹರಿಹರ ಹೊಳೆ ದಾಟಿದ್ರೆ ಎಲ್ಲರೂ ಅಲ್ಲಿ ಬಸಪ್ಪ ಮಾದಾರು, ನಾಗಪ್ಪ ಮಾದಾರು, ಅಲ್ಲಿ ಮಾದಾರು ಬಂದ್ಬಿಡ್ತೈತಿ. ಅವ್ರ ಮುಂದೆ ಚಲುವಾದಿ ಅಂತ ಬರ್ತೈತಿ. ಅಲ್ಲಿ ಸಮಸ್ಯೆ ಇಲ್ಲ. ಈ 7-8 ಜಿಲ್ಲೆಯಲ್ಲಿ ನಮಗೆ ಒಂದು ಅಂಕಿಅಂಶ ಸಿಗೋದ್ರೆ ಸ್ವಲ್ಪ ದತ್ತಾಂಶ ಸಿಗೋದ್ರಲ್ಲಿ ಒಂದು ವ್ಯತ್ಯಾಸ ಆಗಿರೋದ್ರಿಂದ ಎಲ್ಲ ಹಿರಿಯರು, ಎಲ್ಲ ಸಮುದಾಯದ ನಾಯಕರು, ನಮ್ಮ ಪರಿಶಿಷ್ಟ ಜಾತಿಯ ಎಷ್ಟು ಸಮುದಾಯ ಇದ್ದಾರೋ ಅವರೆಲ್ಲ ಹಿರಿಯರು ಕೂತ್ಕೊಂಡು ಚರ್ಚೆ ಮಾಡಿ ಈ ಥರ ಒಂದು ದತ್ತಾಂಶ ಪಡೆಯಲಿಕ್ಕೆ ಒಂದು ಜನಗಣತಿ ಮಾಡೋಕ್ಕೆ ಅವಕಾಶ ಕೊಟ್ಟಾರ. ಇದು 100ಕ್ಕೆ 150% ಮಾನ್ಯ ಮುಖ್ಯಮಂತ್ರಿಗಳು ಜಗಜೀವನ್ ರಾಮ್ ಜಯಂತಿ ದಿನ ಏನು ಹೇಳಿದರು, ನಿಮಗೆ ಬೇಡ ಅಂದ್ರೆ ನಾನು ಈ ಒಳ ಮೀಸಲಾತಿ ಮಾಡ್ತೀನಿ. ಯಾಕೆಂದರೆ ಸುಪ್ರೀಂ ಕೋರ್ಟ್ ಆದೇಶ ಮಾಡೈತೆ, ನಾನು ಅದು ಮಾಡೇ ಮಾಡ್ತೇನೆ. ಅದರಿಂದ ಯಾರು ಆತಂಕ ಪಡಬಾರ್ದು. ಆದರೆ ನಿಮ್ಮ ಜಾತಿಯ ಮೂಲ ಕೇಳಕ್ಕೆ ಬಂದಾಗ ದಯಮಾಡಿ ನಿಮ್ಮ ಜಾತಿಯ ಜೊತೆಗೆ ಉಪಜಾತಿಯನ್ನು ನೋಂದಣಿ ಮಾಡೋಂಥರಲ್ಲಿ ಯಾರು ಮರಿಬಾರ್ದು ಅಂತಕ್ಕಂಥ ಕಳಕಳಿ ಮನವಿ ಮಾಡ್ತಾರೆ. ಮಹಾನಗರ ಪಾಲಿಕೆ ಎಲ್ಲ ಪೌರ ಕಾರ್ಮಿಕರನ್ನ ನೇಮಕಾತಿ ಇದಾಗಿತ್ತಲ್ಲ, ಟೈಮ್ಗೊಳಿಸೋದ ಇಲ್ಲೆಲ್ಲ ಆರೋಪ ಮಾಡಿದ್ರಲ್ಲ, ಎಲ್ಲ ಅವರು ಲಂಚ ತಗೋತಾರೆ 5 ಲಕ್ಷ 2 ಲಕ್ಷ. ಅದು ಈಗಿನಿಂದಲ್ಲ, ನಿರಂತರವಾಗಿ ರಾಜ್ಯದಲ್ಲಿ ಒಂದು 20-25 ವರ್ಷ ನಡ್ಕೊಂಡು ಬರ್ತಾ ಇದೆ. ಈ ಹೊರಗುತ್ತಿಗೆ ಯಾವ ಬಂತಲ್ಲ, ತಡೆಯೋಕ್ಕಾಗಬೇಕಂದ್ರೆ ಎಲ್ಲರೂ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟಂಥ ಅಲ್ಲಿರ್ತಕ್ಕಂಥ ಎಲ್ಲ ಆಡಳಿತ, ಜಿಲ್ಲಾಡಳಿತ ಎಲ್ಲ ಜಿಲ್ಲೆಯಲ್ಲಿ
ಸರಿಯಾದ ರೀತಿಯಲ್ಲಿ ಕ್ರಮ ಕೈಗೊಂಡ್ರೆ ಅದನ್ನ ಯಾರು ಮಾಡ್ತಾ ಇದ್ದಾರೋ ಅಂಥವ್ರ ಮೇಲೆ ಸುಸ್ಥಿತಿ ಯಾವುದೇ ಮುಲಾಜಿಲ್ದಲೆ ಯಾವುದೇ ರಾಜಕಾರಣಿಗೆ ಒತ್ತಡ ಇದ್ದರೂ ಸಹ ಅದು ಮಣಿಯದೆ ಕ್ರಮ ಕೈಗೊಂಡ್ರೆ 100ಕ್ಕೆ 100 ಅದು ಸಾಧ್ಯ ಆಗತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.